ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿ ಮೋಸ ಮಾಡೋರು ಕೂಡ ಖಂಡಿತ ಇರ್ತಾರೆ. ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸ್ಥಳೀಯ ಪೊಲೀಸರು ಮತ್ತೆ ಬಹಳಷ್ಟು ಕಡೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟೇ ಒಂದು ಅರಿವಿನ ಸಂದೇಶಗಳನ್ನ ಹಾಕ್ತಾ ಇದ್ರು ಕೂಡ ಸಾರ್ವಜನಿಕರು ಎಲ್ಲೋ ಒಂದು ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಏನು ಮಧ್ಯವರ್ತಿಗಳನ್ನ ನಂಬಿಕೊಂಡು ಬಹಳಷ್ಟು ಒಂದು ಮೋಸ ಹೋಗ್ತಾ ಇರತಕ್ಕಂಥ ಪ್ರಕರಣಗಳು ಹೊಸದೇನಲ್ಲ. ಆದ್ರೆ ಇದೀಗ ಕೋಲಾರ ಜಿಲ್ಲೆಯ ಬಾಲೂರು ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪಾ ಅವರ ಆಪ್ತ ಸಹಾಯಕ ಎಂಬಂತಹ ಒಂದು ಹೆಸರನ್ನು ಹೇಳ್ಕೊಂಡು ಇದೀಗ 1.5 ಲಕ್ಷ ರೂಪಾಯಿ ಹಣವನ್ನ ಏನು ಜಮೀನಿನ ಒಂದು ಪಹಣಿಯ ಒಂದು ಇಂಡೀಕರಣ ಮಾಡಿಸ್ಕೊಳ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರೊಬ್ಬರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣದ ಆರೋಪಿಯನ್ನ ಇದೀಗ ಮಾಲೂರಿನ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ವೀಕ್ಷಕರೇ, ಈ ಒಂದು ಸುದ್ದಿಯನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ತಾವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ಸುದ್ದಿಗಳನ್ನ ಶೇರ್ ಮಾಡಿ, ಹಾಗೂ ನ್ಯೂಸ್ 18 ಕನ್ನಡದ ಏನು ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನ ಫಾಲೋ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಖಂಡಿತ ಏನು ಮೊದಲೇ ನಾನು ಹೇಳ್ದಂತಾನೆ ಎಲ್ಲಿವರೆಗೂ ಕೂಡ ಏನು ಮೋಸ ಹೋಗ್ತಾ ಇರ್ತಾರೋ ಅಂತವರನ್ನ ಹುಡುಕಿ ಅಂತವರನ್ನ ಮತ್ತೆ ಬಲೆಗೆ ಹಾಕೊಂಡು ಅಂತವರನ್ನ ಮೋಸ ಮಾಡ್ತಕ್ಕಂಥ ಒಂದು ಪ್ರಕರಣಗಳು ಇತ್ತೀಚೆಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿನೇ ಬಹಳಷ್ಟು ಒಂದು ಜಾಗರೂಕತೆಯಿಂದ ನಾವು ಸಾರ್ವಜನಿಕರ ಅಂದ್ರೆ ಏನು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರು ಒಂದು ವ್ಯವಹಾರ ಮಾಡ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಆಥರೈಸ್ ಪರ್ಸನ್ ಅನ್ನ ಮಾತ್ರ ತಾವು ಕಾಂಟ್ಯಾಕ್ಟ್ ಅನ್ನ ಮಾಡಿ ತಮ್ಮ ಒಂದು ಕೆಲಸಗಳಿಗೆ ಒಂದು ಅರ್ಜಿಯನ್ನೇ ಸಲ್ಲಿಕೆ ಮಾಡತಕ್ಕಂಥದ್ದು, ಮತ್ತೆ ಆ ಒಂದು ಕೆಲಸಗಳ ಒಂದು ಸ್ಟೇಟಸ್ ಏನಾಗಿದೆ ಅದು ತಿಳ್ಕೊಳ್ಳತಕ್ಕಂಥ ಒಂದು ಜವಾಬ್ದಾರಿ ಆ ಒಂದು ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥ ಅರ್ಜಿದಾರದನ್ನಾಗಿರುತ್ತೆ. ಆದ್ರೆ ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಬಹಳಷ್ಟು ಮಂದಿ ಬ್ರೋಕರ್ಗಳು ಏನು ಹಣವನ್ನ ಲಪ್ಟಾಯಿಸದೆ ಬಹಳಷ್ಟು ಕೆಲವರು ತಮ್ಮ ಒಂದು ಕಾಯಕವನ್ನಾಗಿ ಮಾಡ್ಕೊಂಡಿದ್ದಾರೆ. ಇಂಥದ್ದೇ ಒಂದು ಘಟನೆ ಇದೀಗ ಮಾಲೂರು ತಾಲೂಕು ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಮಾಲೂರು ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪಾ ಅವರ ಬಳಿ ತಾವು ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಬ್ಬ ವ್ಯಕ್ತಿ ರೈತನಿಗೆ ಇದೀಗ ಮೋಸವನ್ನ ಮಾಡಿರ್ತಕ್ಕಂಥದ್ದು. ಏನು ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಏನು ಅಕ್ಟೋಬರ್ 3ನೇ ತಾರೀಕು ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನು ಮಾಲೂರು ತಾಲೂಕಿನ ತುರ್ಲಕ್ಕಿ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥ ಜಹೀರ್ ಉದ್ದೀನ್ ಎಂಬಂತವರು ಆಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 120 ಮತ್ತೆ 121ರಲ್ಲಿ ಇರ್ತಕ್ಕಂಥ ತಮ್ಮ ಒಂದು ಜಮೀನಿನ ಒಂದು ಪಹಣಿಯ ಒಂದು ಇಂಡೀಕರಣ ವಿಚಾರವಾಗಿ ಏನು ಅಕ್ಟೋಬರ್ 3ರಂದು ಒಂದು ಅರ್ಜಿಯನ್ನ ಮಾಲೂರು ತಾಲೂಕು ಕಚೇರಿಯಲ್ಲಿ ಸಲ್ಲಿಕೆ ಮಾಡಿರ್ತಾರೆ. ಆದ್ರೆ ಅವತ್ತು ಏನು ತಮ್ಮ ಹೆಸರು ಅಮ್ಜದ್ ಅಂತ ಒಂದು ಹೆಸರನ್ನ ಇಟ್ಕೊಂಡು ನಾನು ಮಾಲೂರು ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪಾ ಅವರ ಬಳಿ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ನೀವು 2 ಲಕ್ಷ ಹಣವನ್ನು ಕೊಟ್ರೆ ತಮ್ಮ ಕೆಲಸವನ್ನ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತಕ್ಕಂಥ ಒಂದು ಆಮಿಷವನ್ನ ಒಡ್ಡಿರ್ತಾನೆ. ಈ ಒಂದು ಅಮ್ಜದ್ ಅವರ ಬಳಿ ಅವತ್ತು ಸುಮಾರು 1.5 ಲಕ್ಷ ಹಣವನ್ನ ಅವತ್ತು ಲಂಚವಾಗಿ ಸ್ವೀಕಾರ ಮಾಡಿರ್ತಾನೆ. ಆದ್ರೆ ತದನಂತರ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜಹೀರುದ್ದೀನ್ ಅವರು. ಅವ್ರಿಗೆ ಗೊತ್ತಾಗುತ್ತೆ ಅವರು ಆಪ್ತ ಸಹಾಯಕರು ಅಲ್ಲ, ಮತ್ತೆ ಅವರ ಹೆಸರು ಅಮ್ಜದ್ ಕೂಡ ಅಲ್ಲ, ಅವರ ಹೆಸರು ಮುಬಾರಕ್ ಅಂತಕ್ಕಂಥ ಒಂದು ಹೆಸರು ಇಟ್ಕೊಂಡು ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿದು ಡಿಸೆಂಬರ್ 10ರಂದು ಮಾಲೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ ಜಹೀರುದ್ದೀನ್ ಅವರು. ಈ ತರ ಒಂದು ಆನೇಕಲ್ನ ನಿವಾಸಿ ಆಗಿರ್ತಕ್ಕಂಥ ಮುಬಾರಕ್ ಅಲಿಯಾಸ್ ಅಮ್ಜದ್ ಈ ರೀತಿಯಾಗಿ ತಮ್ಮ ಬಳಿ ಪರಿಚಯ ಮಾಡ್ಕೊಂಡು ಇವರು ಮೂಲತಃ ಆನೇಕಲ್ನ ನಿವಾಸಿ ಆಗಿದ್ದಾರೆ, ಆದ್ರೆ ನನಗೆ ಮಾಲೂರು ತಹಶೀಲ್ದಾರ್ನ ಆಪ್ತ ಸಹಾಯಕ ಎಂಬಂತ ಒಂದು ಹೆಸರನ್ನ ಇಟ್ಕೊಂಡು ತಮಗೆ ಒಂದು ಮೋಸವನ್ನ ಮಾಡಿದ್ದಾರೆ. ಪಹಣಿಯ ಒಂದು ಇಂಡೀಕರಣ ವಿಚಾರವಾಗಿ ನಮ್ಮ ಬಳಿ 1.5 ಲಕ್ಷ ಹಣವನ್ನ ಲಂಚವಾಗಿ ಪಡ್ಕೊಂಡು ನಮ್ಮ ಕೆಲಸವನ್ನು ಕೂಡ ಅವ್ರು ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ವಂಚನೆ ಪ್ರಕರಣ ದಾಖಲಾದ ನಂತರ ಎಚ್ಚೆತ್ತುಕೊಂಡಂತಹ ಮಾಲೂರಿನ ಪೊಲೀಸರು ಈಗಾಗಲೇ ಆರೋಪಿ ಆಗಿರ್ತಕ್ಕಂಥ ಮುಬಾರಕ್ನ ಬೆಂಗಳೂರಿನ ಸರ್ಜಾಪುರ ಬಳಿ ಇದೀಗ ಬಂಧನ ಮಾಡಿರ್ತಕ್ಕಂಥದ್ದು. ಮತ್ತೆ ಆರೋಪಿಗೆ ಜಹೀರುದ್ದೀನ್ ಅವರು ಕೊಟ್ಟಿದ್ದಂತಹ ಸುಮಾರು 1.5 ಲಕ್ಷ ಹಣವನ್ನು ವಶಕ್ಕೆ ಪಡೆದು ಈಗಾಗಲೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಾಲೂರು ತಾಲೂಕಿನ ತಹಶೀಲ್ದಾರ್ ಕಚೇರಿ ವಿರುದ್ಧ ಬಹಳಷ್ಟು ಒಂದು ಸಾರ್ವಜನಿಕ ವಿಚಾರವಾಗಿ ಬಹಳಷ್ಟು ಒಂದು ಗಂಭೀರ ಆರೋಪಗಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ಒಂದು ತಾಲೂಕು ಕಚೇರಿಯಲ್ಲಿ ಜನನ ಪ್ರಮಾಣ ಪತ್ರ ಪಡಿಬೇಕು ಅಂದ್ರೂ ಕೂಡ ಅಲ್ಲಿ ಕಾಸನ್ನು ಕೊಡಬೇಕು, ಮರಣ ಪ್ರಮಾಣ ಪತ್ರವನ್ನ ಪಡಿಬೇಕು ಅಂದ್ರೂ ಕೂಡ ಕಾಸನ್ನು ಕೊಡಬೇಕು, ಜೊತೆಗೆ ಭೂಮಿ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಪಡ್ಕೊಳ್ಬೇಕಾದ್ರೆ ಸಾವಿರಾರು ರೂಪಾಯಿ ಈ ಒಂದು ತಾಲೂಕು ಕಚೇರಿಯಲ್ಲಿ ಹಣವನ್ನ ಲಂಚವಾಗಿ ಕೊಡಬೇಕು ಅಂತಕ್ಕಂಥ ಒಂದು ಆರೋಪ ಬಹಳಷ್ಟು ಗಂಭೀರ ಸ್ವರೂಪದ ಆರೋಪಗಳು ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಬೆಂಗಳೂರಿನ ಒಂದು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಈ ಒಂದು ಮಾಲೂರು ತಾಲೂಕಿನಲ್ಲಿ ಭೂಮಿಯ ಬೆಲೆ ಇದೀಗ ಗಗನಕ್ಕೆ ಏರಿರ್ತಕ್ಕಂಥದ್ದು. ಸುಮಾರು 2 ರಿಂದ 3 ಕೋಟಿ ಕೊಟ್ಟರು ಕೂಡ ಆ ಒಂದು ಭಾಗದಲ್ಲಿ 1 ಎಕರೆ ಜಮೀನು ಸಿಗೋದಿಲ್ಲ. ಹಾಗಾಗಿನೇ ಇಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯಲ್ಲಿ ಕೆಲವೊಂದು ಅಧಿಕಾರಿಗಳು ಈ ರೀತಿಯಾಗಿ ಒಂದು ಲಂಚಕ್ಕೆ ಬಹಳಷ್ಟು ಒಂದು ಬೇಡಿಕೆಯನ್ನು ಇಡ್ತಾರೆ ಅಂತಕ್ಕಂಥ ಆರೋಪವನ್ನ ಸಾರ್ವಜನಿಕವಾಗಿ ಮತ್ತೆ ರಾಜಕೀಯವಾಗಿ ಬಹಳಷ್ಟು ಒಂದು ನಾಯಕರು ಇತ್ತೀಚೆಗೆ ಬಹಳಷ್ಟು ಒಂದು ಗಂಭೀರ ಸ್ವರೂಪದ ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ರೆ ಮಧ್ಯೆ ಇದೀಗ ಮಾಲೂರು ತಾಲೂಕಿನ ತುರ್ಲಕ್ಕಿ ಗ್ರಾಮದ ಜಹೀರುದ್ದೀನ್ ಅವರು ತಮ್ಮ ಒಂದು ಸರ್ವೆ ನಂಬರ್ನ 120 ಮತ್ತೆ 121ರಲ್ಲಿ ಇರ್ತಕ್ಕಂಥ
ಪಹಣಿಯ ಒಂದು ಇಂಡೀಕರಣ ವಿಚಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು ಏನು ತಮ್ಮ ಕೆಲಸ ಬೇಗ ಆಗುತ್ತೇನೋ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಅಲ್ಲೇ ಒಂದು ವಂಚನೆಯನ್ನ ಮಾಡ್ಲಿಕ್ಕೆ ಹೊಂಚು ಹಾಕಿ ಕಾಯ್ತಾ ಇದ್ದಂತಹ ಮುಬಾರಕ್ ಎಂಬುವರು ತಾವು ತಹಶೀಲ್ದಾರ್ನ ಒಂದು ಆಪ್ತ ಸಹಾಯಕ ಎಂಬಂತ ವಿಚಾರದಲ್ಲಿ ಇದೀಗ ಜಹೀರುದ್ದೀನ್ ಅವರಿಗೆ ಇದೀಗ ವಂಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ತಾಲೂಕು ಕಚೇರಿಯಲ್ಲಿ ಹಣ ಕೊಟ್ರೆ ಕೆಲಸ ಬೇಗ ಆಗುತ್ತೆ ಅಂತಕ್ಕಂಥ ಒಂದು ವಾತಾವರಣ ಇದೀಗ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಇಂಥ ಒಂದು ಘಟನೆಗಳು ಬಹಳಷ್ಟು ಹಿಂದೆ ಕೂಡ ಆಗಿರುತ್ತೆ. ಹಾಗಾಗಿನೇ ಈ ರೀತಿಯಾಗಿ ಸಾರ್ವಜನಿಕರ ಬಳಿ ಮತ್ತೆ ರೈತರ ಬಳಿ ಒಂದು ಲಂಚಕ್ಕೆ ಆಮಿಷವನ್ನು ಒಡ್ಡುವಂತಹ ಅಧಿಕಾರಿಗಳು ಜೊತೆಗೆ ಆ ರೀತಿಯಾಗಿ ಅಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಕ್ಕಂಥ ದಳ್ಳಾಳಿಗಳ ವಿರುದ್ಧ ಸರ್ಕಾರ ಖಂಡಿತ ಅಂತವ್ರ ವಿರುದ್ಧ ಒಂದು ಕಠಿಣ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿವರೆಗೂ ಇರ್ತಾರೆ ಅಂತಕ್ಕಂಥ ಒಂದು ಗಾದೆ ಮಾತು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಹೇಗೆ ಸರ್ಕಾರಿ ಕಚೇರಿಗಳಲ್ಲಿ ನನಗೆ ಆ ಅಧಿಕಾರಿ ಗೊತ್ತು, ಮತ್ತೆ ನಾನು ತಹಶೀಲ್ದಾರ್ನ PA ಆಗಿದ್ದೀನಿ, ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿಗೆ ಗೊತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಮಂದಿ ಮೋಸ ಮಾಡೋಕೆ ಕಾಯ್ತಾ ಇರ್ತಾರೆ. ಅದೇ ಸಾರ್ವಜನಿಕರು ಅಧಿಕೃತವಾಗಿರ್ತಕ್ಕಂಥ ಅಧಿಕಾರಿಗಳ ಬಳಿ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಮತ್ತೆ ಆ ಒಂದು ಅರ್ಜಿಯ ಒಂದು ಫಾಲೋ ಅಪ್ ಅನ್ನು ಕೂಡ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಅವ್ರದ್ದೇ ಆಗಿರುತ್ತೆ. ಹಾಗೇನಾದ್ರೂ ಆದಲ್ಲಿ ಖಂಡಿತ ಇಂಥ ವಂಚನೆ ಪ್ರಕರಣಗಳನ್ನ ಖಂಡಿತ ಸಾರ್ವಜನಿಕರು ತಡೆಗಟ್ಟಬಹುದು. ರಘುರಾಜ್, News 18, ಕೋಲಾರ.